ತುಂಬ ಖುಷಿ ಆಗುತ್ತೆ. ಒಂದು ಮದುವೆ ಅಂದಮೇಲೆ ಅದು ಸಾಕಷ್ಟು ಖರ್ಚುಗಳಿರುತ್ತೆ. ತುಂಬ ಜನ ಸಾಲ ಮಾಡ್ಕೊಂಡು ಮದುವೆ ಆಗ್ತಾರೆ. ಅದೊಂದು ದಿನಕ್ಕೆ ಇಡೀ ಲೈಫಲ್ಲಿ ಅದನ್ನ ಆ ಸಾಲನ ಅದಕ್ಕೆ ವಾಪಸ್ ಕಟ್ಟೋದ್ರಲ್ಲೇ ಹೊಟ್ಟೋಗ್ಬಿಡುತ್ತೆ. ಸೊ ಅದರಲ್ಲಿ ಈ ಥರ ಒಂದು ವಿಧಾನದಲ್ಲಿ ಮದುವೆ ಆಗೋದು ತುಂಬ ಒಳ್ಳೇದಂತ ಅನಿಸುತ್ತೆ. ಸೊ ಆಮೇಲೆ ಇದು 4ನೇ ವರ್ಷ ಮಾಡ್ತಿರೋದು, 4ನೇ ಬಾರಿ ಮಾಡ್ತಿರೋದು. ಸೊ ಆಮೇಲೆ ಮೊದಲನೇ ಬಾರಿ ಚಿಕ್ಕಪ್ಪ ಆಮೇಲೆ ಆಂಟಿ ಇಬ್ಬರು ಬಂದು ಮಾಡಿದರು. ಸೊ ಈ ಸಲ ನನ್ನನ್ನು ಕರೆದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಇವೆಲ್ಲ ಜನರನ್ನ ನೋಡಿ ಅವರ ಪ್ರೀತಿನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಏನು ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ಅಂತ ನಾನು ಹೇಳಿದ್ದೀನಿ. ಅವರು ಖುಷಿಪಟ್ಟರು. ಮೋಸ್ಟ್ಲಿ ಬೆಳಿಗ್ಗೆಯಿಂದ ಕೂತಿ ಸುಸ್ತಾಗಿರಬೇಕು, ಅವರು ಊಟಕ್ಕೆ ಹೋಗಿ ಕಾಯ್ತಿದ್ದಾರೆ ಅನ್ಸುತ್ತೆ. ಹೌದು, ಇದರಿಂದ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ಸರಳತೆ ಎಲ್ಲರಿಗೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಇದು. ಸೊ ಸರಳತೆಯಿಂದ ಮದುವೆ ಆಗಿ ಎಲ್ಲರೂ ಈಗ ಒಂದು 10 ಜನ ಮದುವೆ ಆಗ್ತಿದ್ದಾರೆ ಅಂದರೆ ಒಂದು 10 ಕುಟುಂಬ ಇರುತ್ತೆ. ಎಲ್ಲರಿಂದ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ. ಅದು ತುಂಬ ಒಳ್ಳೆಯದ ಒಂದು ವಿಚಾರ. ಓಕೆ, ಥ್ಯಾಂಕ್ ಯು ಸರ್. ಭಾಳ ಖುಷಿ. ಮದುವೆ ಮಾಡಿಸೋದು ಭಾಳ ಒಂದು ಪುಣ್ಯವಾದ ಕೆಲಸ, ಎಲ್ಲರಿಗೂ ಗೊತ್ತಿದೆ. ಅದು ಒಂದಷ್ಟು ಜನನ ಸೇರಿಸಿ ಇಲ್ಲಿ ಒಟ್ಟಿಗೆ ಒಂದು ವಿವಾಹ ಮಹೋತ್ಸವ ನಡೆಸ್ತಾ ನಮ್ಮ ರಾಜಣ್ಣ ಅವರು ಭಾಳ ಖುಷಿ ಕೊಟ್ಟಿದ್ದಾರೆ ಸರ್ ನಮಗೆ. ಮಾಮ ಇದ್ದಾಗಲೇ ಶುರು ಮಾಡಿದ್ರು, ಅದು ಈಗಲೂ ಅವ್ರು ಮುಂದುವರಿಸ್ತಾ ಇರೋದು ನಮ್ಗೆ ಭಾಳ ಖುಷಿ ಇದೆ ಸರ್. ನಿಮ್ಮ ಕುಟುಂಬದ ಹೆಸರಿಂದ ಈಗ ಈ ರೀತಿಯಾಗಿ ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ, ಇದನ್ನು ತಾವು ನೋಡ್ತಾ ಇದ್ದೀರಾ ಸರ್? ಖುಷಿ ಆಗುತ್ತೆ. ಆ ಅಭಿಮಾನ ಪ್ರೀತಿನ ಅವ್ರ ಹೆಸರಲ್ಲಿ, ಮಾಮ ಅವ್ರ ಹೆಸರಲ್ಲಿ, ತಾತವ್ರ ಹೆಸರಲ್ಲಿ ಈ ರೀತಿಯಾದ ಒಂದು ಒಳ್ಳೆ ಕೆಲಸಗಳು ಮಾಡ್ತಿರೋದು ಭಾಳ ಖುಷಿ ಕೊಡುತ್ತೆ ಸರ್ ಯಾವಾಗಲೂ. ಥ್ಯಾಂಕ್ ಯು.